4 ಸಾಕ್ಷ್ಯಗಳನ್ನು ಸಾಕ್ಷಿ ಕೇಳಿದ್ರಲ್ಲ 4 ಸಾಕ್ಷ್ಯಗಳನ್ನು ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಇನ್ನು ಕೊನೆ ಇದರಲ್ಲಿ ಬರೋದಾದ್ರೆ ಈಗ ಮೊನ್ನೆ ಸಿಕ್ಕಾಕೊಂಡಲ್ಲ ಒಬ್ಬ DC ಇಬ್ಬರು ಸಿಕ್ಕಾಕೊಂಡ್ರು. 3 ಜನ ತ್ರಿಮೂರ್ತಿಗಳು. ಆ 3 ಜನ ಪ್ರಕರಣ 3 ಅದು ಇಲ್ಲಿದೆ ಲಾಸ್ಟಲ್ಲಿ ರೆಡ್ ಇಲ್ಲಪ್ಪ ರೆಡ್ ಇದು 3ನೇದಿದು. ಅದರಲ್ಲಿ ಅವನೇನು ಮಾಡ್ತಾನೆ CL7 ಲೈಸೆನ್ಸ್ಗೆ ಅರ್ಜಿದಾರನ ಜೊತೆ ಮಾತಾಡಿರೋ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ 1.5 ಕೋಟಿ ಲಂಚ ಕೇಳ್ತಾನೆ. ಸರ್ಕಾರ ಹೇಳ್ತದೆ ನಾವು ಲಂಚನೇ ಮುಟ್ಟಲ್ಲ, ಲಂಚ ನೋಡಿದ್ರೆ ನಮ್ಮ ಕೈಲಿ ಆಗಲ್ಲ, ಲಂಚಕ್ಕೂ ನಮಗೆ ದೂರ, ನಾವೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ದುಡ್ಡು ನೋಡಿದ್ರೇ ನಮ್ಗೆ ಅಲರ್ಜಿ. ಅವನು ಬೇಡಿಕೆ ಇಡೋದೆಷ್ಟು 1.5 ಕೋಟಿ. ಅದರಲ್ಲಿ ಅವನು ಮುಂದೆ ಹೇಳ್ತಾನೆ ಎಷ್ಟೆಷ್ಟು ದುಡ್ಡು ಹೆಂಗೆ ಓತೈತೆ ಅಂತ. ದುಡ್ಡು ಟ್ರಾನ್ಸ್ಪರೆಂಟ್, ಪಾರದರ್ಶಕ, ನಿಖರ, ಪಾರದರ್ಶಕ, ಕರೆಕ್ಟಾಗಿ. ಅವರು ಒಟ್ಟು 1.5 ಕೋಟಿಗೆ ಬೇಡಿಕೆ ಇಡ್ತಾನೆ. ಅದರಲ್ಲಿ ಅವನೇನು ಹೇಳ್ತಾನೆ ಜಗದೀಶ್ ನಾಯಕ್, ಆಡಿಯೋ ಅವನು ಹೇಳೋದು ಆಡಿಯೋದಲ್ಲಿದೆ. ಜಗದೀಶ್ ನಾಯಕ್ ಮೈಕ್ರೋ ಬ್ಯೂವರಿಗೆ 1.5 ಕೋಟಿ ಕೊಡಬೇಕು. ಈಗ ಇರುವ ಫ್ಯಾಕ್ಟ್ ಹೇಳುತ್ತಿದ್ದೇನೆ, ಆಕ್ಚುಯಲ್ ಫ್ಯಾಕ್ಟ್. ಏನೋ ಒಂದು 25 ಕಡಿಮೆ ಮಾಡ್ಕೊಂಬಿಡ್ಬೋದು. ಲಂಚದಲ್ಲಿ ವ್ಯವಹಾರ 25 ಕಡಿಮೆ ಮಾಡ್ಕೊಂಬಿಡ್ಬೋದು. ಕಡಿಮೆ ಮಾಡ್ತಾರೆ. ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತದೆ ಎಂದರೆ DC ಹೇಳೋದು. ಸರ್ ಯಾವನೋ ಬೇರೆ ದಾರಿಯಾಗ ಹೋಗೋನು ಹೇಳಿದ್ರಲ್ಲ, ಅವನು ಹೇಳ್ತಾನೆ ಎಲ್ಲಿವರೆಗೂ ಹೋಗುತ್ತಿದ್ದಾರೆ ಅಂತಾರೆ. ಇನ್ಸ್ಪೆಕ್ಟರ್, ಡೆಪ್ಟಿ ಕಮಿಷನರ್, ಅಡಿಷನಲ್ ಕಮಿಷನರ್, DC, ಸಚಿವರು. ಲಿಸ್ಟ್ ಹೇಳ್ಬಿಟ್ಟವನೇ, ಆಡಿಯೋದಲ್ಲಿದೆ ಇಷ್ಟು. ಒಬ್ಬ ಜಿಲ್ಲಾಧಿಕಾರಿ ಈಸ್ ಎ ಮೌತ್ ಪೀಸ್ ಆಫ್ ಗವರ್ಮೆಂಟ್, ಈಸ್ ಎ ಡಿಪಾರ್ಟ್ಮೆಂಟ್ ಮೌತ್ ಪೀಸ್ ಆಫ್ ಗವರ್ಮೆಂಟ್. ಈಸ್ ಟೆಲ್ಲಿಂಗ್ ಇಷ್ಟು ಆಡಿಯೋದಲ್ಲಿದೆ. ಆಮೇಲೆ ವಿಟಮಿನ್ M ಕೊಟ್ರೆ ಮಾತ್ರ, M ಅಂದ್ರೇನು? ಮನಿ. ವಿಟಮಿನ್ M ಕೊಟ್ರೆ ಮಾತ್ರ, ಇಲ್ಲವೆಂದರೆ ಓಡಾಡಿಸುತ್ತಾರೆ. ನೋಡಿ ಸ್ನೇಹಿತರು ಹೆಂಗೆ ಇಟ್ಕೊಂಡಿದ್ದಾರೆ. ಆಯ್ತು, ಇಲ್ಲವೆಂದರೆ ಓಡಾಡಿಸುತ್ತಾರೆ. ನಮ್ಮ ಬಳಿ 28 ಇನ್ಫಾರ್ಮೇಶನ್ ಕೇಳುತ್ತಾರೆ. 28 ಏನೋ ಇನ್ಫ್ಲೂಯೆನ್ಸ್ ಇತ್ತು ಅಂದರೂ ಕೇಳುತ್ತಾರೆ. ಇಲ್ಲ ಸರ್ ಅವರ ಕೈಯಲ್ಲಿ ಆಗುವುದಿಲ್ಲ ಎಂದರೆ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಎಂದು ತಲೆಯ ಮೇಲೆ ಗುಮ್ಮ ಬಿಡುತ್ತಾರೆ. ಕಾಸು ಕೊಟ್ಟಿಲ್ಲ ಅಂದ್ರೆ ಗುಮ್ಮ ಬಿಡುತ್ತಾರೆ. ಗುಮ್ಮ ಅಂದ್ರೆ ಡೆವಿಲ್ಲ, ಭೂತಾರಾಧನೆ. ನಿಮ್ಮಲ್ಲಿ ಭೂತ, ಅದು ದೈವಾರಾಧನೆ. ಭೂತ ಬಿಡ್ತಾರೆ, ಇದು ಕೆಟ್ಟದ್ದು, ಅದು ದೈವಾರಾಧನೆ. ಬಿಡುತ್ತಾರೆ. ಇಷ್ಟು ಪೆನ್ ಡ್ರೈವ್ ಅಲ್ಲಿ ಇದೆ ಅಧ್ಯಕ್ಷ. ಇದಕ್ಕಿಂತ ಇನ್ನೇನು